ಎಲ್ಲರಿಗೂ ನಮಸ್ಕಾರ. ಭಾರತದ ಸಂಸತ್ ಇತಿಹಾಸದ 18 ಲೋಕಸಭೆಗಳ ಅವಧಿಯಲ್ಲಿ ಕೇವಲ 2 ಬಾರಿ ಮಾತ್ರ ಕಾಣಲು ಸಾಧ್ಯವಾಗಿದ್ದ ಸ್ಪೀಕರ್ ಚುನಾವಣೆಯನ್ನು ಬಹಳ ವರ್ಷಗಳ ನಂತರ 3ನೇ ಬಾರಿಗೆ ಮತ್ತೆ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣವಾದ ವಿದ್ಯಮಾನಗಳೇನು ಹಾಗೂ ಈ ಹಿಂದೆಯಿಂದ ಪಾಲಿಸಿಕೊಂಡು ಬಂದ ಪಾರ್ಲಿಮೆಂಟ್ ಸಂಪ್ರದಾಯಗಳು ಏನು ಹೇಳ್ತವೆ? ಸಂಪಾದಕ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋದಲ್ಲಿ ಅವುಗಳ ಬಗ್ಗೆ ನಾವು ತಿಳಿಯೋಣ. ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಸತ್ತಿನ ಸಂಪ್ರದಾಯದಂತೆ ಆಡಳಿತ ಪಕ್ಷಗಳ ಅಭ್ಯರ್ಥಿಯು ಲೋಕಸಭೆಯ ಸ್ಪೀಕರ್ ಆಗಿ ಹಾಗೂ ವಿರೋಧ ಪಕ್ಷಗಳ ಅಭ್ಯರ್ಥಿಯು ಡೆಪ್ಯೂಟಿ ಸ್ಪೀಕರ್ ಆಗಿ ಒಮ್ಮತದಿಂದ ಆಯ್ಕೆ ಆಗ್ತಾರೆ. ಈ ಸಂಪ್ರದಾಯದಂತೆ ಈ ಬಾರಿಯೂ ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟವು ಸ್ಪೀಕರ್ ಸ್ಥಾನಕ್ಕೆ NDA ಅಭ್ಯರ್ಥಿಗೆ ಬೆಂಬಲ ನೀಡಲು ಸಮ್ಮತಿಸಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ತಮಗೆ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಆದರೆ ಮೋದಿ ಸರ್ಕಾರವು ಇದಕ್ಕೆ ಒಪ್ಪದೆ ಈ ಬಾರಿ ಚುನಾವಣೆ ಎಡೆಗೆ ಹೋಗಲೇಬೇಕಾಯಿತು. ಸ್ಪೀಕರ್ ಸ್ಥಾನಕ್ಕೆ 8 ಬಾರಿ ಸಂಸತ್ ಸದಸ್ಯರಾಗಿರುವ ಕಾಂಗ್ರೆಸ್ನ ಕೊಡಿಕ್ಕುನಿಲ್ ಸುರೇಶ್ ಅವರು ವಿರೋಧ ಪಕ್ಷಗಳ ಅಭ್ಯರ್ಥಿ ಹಾಗೂ ಹಿಂದಿನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು NDA ಅಭ್ಯರ್ಥಿಯಾಗಿದ್ದಾರೆ. ಸದ್ಯಕ್ಕೆ NDA ಮೈತ್ರಿಕೂಟಕ್ಕೆ ಸಂಖ್ಯಾಬಲ ಇರುವುದರಿಂದ ಓಂ ಬಿರ್ಲಾ ಅವರು ಸ್ಪೀಕರ್ ಆಗಿ ಧ್ವನಿಮತದಿಂದ ಆಯ್ಕೆಯಾಗಿದ್ದಾರೆ. ಪಾರ್ಲಿಮೆಂಟ್ ವಿಧಿ ನಿಯಮಗಳಲ್ಲಿ ಎಲ್ಲಿಯೂ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಇಂಥವರಿಗೇ ಹೋಗಬೇಕು ಎಂದು ಉಲ್ಲೇಖ ಇಲ್ಲದಿದ್ದರೂ ಸಹ 1989ರಲ್ಲಿ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಯುಗ ಏನು ಶುರುವಾಯಿತು ಅಲ್ಲಿಂದ 2014ರವರೆಗೆ ಎಲ್ಲ ಲೋಕಸಭೆಯಲ್ಲಿಯೂ ಈ ಅಲಿಖಿತ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರಲಾಗ್ತಾ ಇತ್ತು. ಇದು ಸಂಸತ್ತಿನಲ್ಲಿ ಎಲ್ಲರ ನಡುವೆ ಸಹಕಾರ ಮತ್ತು ಸಮನ್ವಯಕ್ಕೆ ಅನುವಾಗಲು ಮಾಡಿಕೊಂಡ ಒಂದು ಆರೋಗ್ಯಕರ ಹೊಂದಾಣಿಕೆ. ಹಿಂದೆ 1998ರಿಂದ 2004ರವರೆಗೆ BJP ನೇತೃತ್ವದ NDA ಸರ್ಕಾರ ಮೊದಲ ಬಾರಿಗೆ ಅಧಿಕಾರದಲ್ಲಿದ್ದಾಗ ಮಿತ್ರ ಪಕ್ಷ TDPಯ GMC ಬಾಲಯೋಗಿ ಅವರು 3 ವರ್ಷ, ಆಮೇಲೆ ಶಿವಸೇನೆಯ ಮನೋಹರ್ ಜೋಶಿ 2 ವರ್ಷ ಸ್ಪೀಕರ್ ಆಗಿದ್ದು, ಆಗ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ನ PM ಸಯೀದ್ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು. ಅದೇ ರೀತಿ ಮುಂದುವರಿದ ಸಂಪ್ರದಾಯದಂತೆ 2004 ಹಾಗೂ 2009ರಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರವಿದ್ದಾಗ ಮಿತ್ರ ಪಕ್ಷವಾದ CPIMನ ಸೋಮನಾಥ್ ಚಟರ್ಜಿ ಹಾಗೂ ನಂತರ 2009ರಿಂದ ಕಾಂಗ್ರೆಸ್ನ ಮೀರಾ ಕುಮಾರ್ ಸ್ಪೀಕರ್ ಆಗಿದ್ದರು. ಆಗಿನ ಪ್ರತಿಪಕ್ಷ BJPಯ ಚರಣ್ಜಿತ್ ಸಿಂಗ್ ಅಟ್ವಾಲ್ 2004ರಲ್ಲಿ ಹಾಗೂ ಕರಿಯಾ ಮುಂಡಾ ಅವರು 2009ರಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು. ಆದರೆ 2014 ಹಾಗೂ 2019ರಲ್ಲಿ BJP ಎದುರು ಧೂಳಿಪಟವಾಗಿದ್ದ ಕಾಂಗ್ರೆಸ್ ಸಹಿತ ಇನ್ನಿತರ ಪ್ರತಿಪಕ್ಷಗಳಿಗೆ ಸಂಸತ್ತಿನಲ್ಲಿ ಅಗತ್ಯವಿದ್ದ ಸಂಖ್ಯಾಬಲವೇ ಇರಲಿಲ್ಲ. ಹಾಗಾಗಿ 2014ರಲ್ಲಿ BJPಯ ಆಗಿನ ಮಿತ್ರ ಪಕ್ಷ AIADMKಯ M ತಂಬಿದುರೈ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದರು. ಆದರೆ 2019ರಲ್ಲಿ ಆ ಸ್ಥಾನವನ್ನು ಖಾಲಿ ಉಳಿಸಿಕೊಳ್ಳಲಾಗಿತ್ತು. ಆದರೆ ಸಂವಿಧಾನದ ಆರ್ಟಿಕಲ್ 93ರ ಪ್ರಕಾರ ಸಂಸತ್ತಿನ ಸದಸ್ಯರು ಶೀಘ್ರವಾಗಿ ಸಂಸತ್ತಿನ 2 ಸದಸ್ಯರನ್ನು ಕ್ರಮವಾಗಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲೇಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ಭಾರತದ ಸಂಸತ್ತಿನ ಇತಿಹಾಸದಲ್ಲಿ ಒಂದು ಲೋಕಸಭೆಯ ಸಂಪೂರ್ಣ ಅವಧಿಗೆ ಡೆಪ್ಯೂಟಿ ಸ್ಪೀಕರ್ ಇಲ್ಲದೇ ಇದ್ದಿದ್ದು ಅದೇ ಮೊದಲ ಬಾರಿಗೆ. ಈ ಅವಧಿಯಲ್ಲಿಯೇ BJP ಸರ್ಕಾರವು ಸಂಸತ್ತಿನಲ್ಲಿ CAB, UAPA, ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಆರ್ಟಿಕಲ್ 370 ಇತ್ಯಾದಿ ಬಹಳಷ್ಟು ವಿವಾದಾತ್ಮಕ ಬಿಲ್ಗಳು ಹಾಗೂ ತಿದ್ದುಪಡಿಗಳನ್ನು ಅಸಾಂವಿಧಾನಿಕವಾಗಿ ಮಂಡಿಸಿ ಜಾರಿಗೊಳಿಸಿತು. ಸಂಸತ್ ಸದಸ್ಯರು ಒಂದು ವೇಳೆ ತಮ್ಮ ಪಕ್ಷ ಬದಲಾವಣೆ ಮಾಡುವ ಸಂದರ್ಭ ಬಂದರೆ ಅವರ ಅರ್ಹತೆ ಅನರ್ಹತೆ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾದ ಅಧಿಕಾರ ಕೂಡ ಸ್ಪೀಕರ್ ಬಳಿ ಇರುತ್ತದೆ. ಇದನ್ನು ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಹಾಗೂ ಇತರ ರಾಜ್ಯಗಳ ವಿಧಾನಸಭೆಗಳಲ್ಲಿ BJP ನಡೆಸಿದ ಆಪರೇಷನ್ ಕಮಲದ ಹಿನ್ನೆಲೆಯಲ್ಲಿ ನಾವು ಗಮನಿಸಿದರೆ BJP ಯಾಕೆ ಆ ಸ್ಥಾನಕ್ಕೆ ಬಹಳ ಒತ್ತು ನೀಡ್ತಿದೆ ಎಂದು ಎಜುಕೇಟೆಡ್ ಗೆಸ್ ಕೂಡ ನಾವು ಮಾಡಬಹುದು. ಡೆಪ್ಯೂಟಿ ಸ್ಪೀಕರ್ ಆದವರಿಗೆ ಸ್ಪೀಕರ್ ಕಚೇರಿಯ ಆಗುಹೋಗುಗಳು ಮತ್ತು ನಡಾವಳಿಗಳ ಬಗ್ಗೆ ಮಾಹಿತಿ ಇರುವ ಸಾಧ್ಯತೆಯನ್ನು ತಳ್ಳಿ ಹಾಕಲಾಗುವುದಿಲ್ಲ. ಈ ಕಾರಣಕ್ಕೆ ಆಪರೇಷನ್ ಕಮಲ್ದಂತಹ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವ BJPಯು ಈ ಬಾರಿಯೂ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಖಾಲಿ ಬಿಡಲು ಅಥವಾ ತನ್ನಲ್ಲೇ ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದೆಯಾ ಎಂಬ ಪ್ರಶ್ನೆಗಳು ಎಲ್ಲೆಡೆಯಿಂದ ಈಗ ಕೇಳಿ ಬರ್ತಾ ಇದೆ. ಈ ಬಾರಿ ಪುನಃ ನಮ್ಮ ದೇಶದ ಚುನಾವಣಾ ರಾಜಕೀಯವು ಸಮ್ಮಿಶ್ರ ಸರ್ಕಾರದ ಕಡೆಗೆ ತಿರುಗಿರುವ ಕಾರಣ ಸರ್ಕಾರ ಹಾಗೂ ಪ್ರತಿಪಕ್ಷಗಳು ಹಳೆಯ ಸಂಪ್ರದಾಯಗಳನ್ನು ಪಾಲಿಸುವುದು ಅವರು ದೇಶದ ಮತದಾರರಿಗೆ ಕೊಡಬೇಕಾದ ನ್ಯಾಯ ಹಾಗೂ ಗೌರವ. ಆದರೆ ಮೋದಿ 3.0 ಸರ್ಕಾರದ ನಡೆಗಳು ಅದಕ್ಕೆ ತದ್ವಿರುದ್ಧವಾಗಿಯೇ ಇದೆ ಎಂಬುದು ಮೊನ್ನೆಯ ಹಂಗಾಮಿ ಸ್ಪೀಕರ್ ಆಯ್ಕೆಯಲ್ಲಿ ಉಂಟಾದ ವಿವಾದದಲ್ಲಿ ಒಮ್ಮೆ ಕಂಡುಬಂತು. ಹಾಗೂ ಇದೀಗ ಸ್ಪೀಕರ್ ಆಯ್ಕೆಯಲ್ಲೂ ಅದೇ ಚಾಳಿ ಮುಂದುವರೆದಿದೆ. ಪ್ರಧಾನಿ ಮೋದಿಯವರು ಸಂಸತ್ತಿನಲ್ಲಿ ಒಮ್ಮತ ಹಾಗೂ ಸಹಕಾರದ ಅವಶ್ಯಕತೆಯ ಬಗ್ಗೆ ಭಾಷಣ ನೀಡಿದ ಮರುದಿನವೇ ಈ ಬೆಳವಣಿಗೆಗಳಾಗ್ತಾ ಇರುವುದು ಬಹಳ ವಿಪರ್ಯಾಸದ ಸಂಗತಿಯೇ ಸರಿ.